ಇದಕ್ಕೆ ನಾನು ಪ್ಯಾರಾಮೀಟರ್ಸ್ ಏನು ಪಾಸ್ ಮಾಡ್ತೀನಿ. ಓಕೆ 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 ಪ್ಯಾರಾಮೀಟರ್ಸ್ ಅಲ್ಲಿ ಏನ್ ಮಾಡ್ತಿದ್ದೀನಿ, ಎ ನ ಪಾಸ್ ಮಾಡ್ತೀನಿ. ಎ ಅನ್ನೋದೇನು, ದಿಸ್ ಈಸ್ ಫಸ್ಟ್ ನಂಬರ್, ದಿಸ್ ಈಸ್ ಫಸ್ಟ್ ನಂಬರ್. ಅದೇ ತರ ಬಿ ಸೆಕೆಂಡ್ ನಂಬರ್. ನೆಕ್ಸ್ಟ್ ಏನ್ ಬರುತ್ತೆ, ರಿಟರ್ನ್ ಮಾಡಿ. ನನ್ನ ಫಂಕ್ಷನ್ ಇದು ರಿಟರ್ನ್ ಮಾಡ್ತಿದೆಯಲ್ಲ, ನಾರ್ಮಲಿ ರಿಟರ್ನ್ ಡಿಫಾಲ್ಟ್ ಆಗಿ ಬರೀತೀವಿ ಸ್ಟೇಟ್ಮೆಂಟ್ ನ. ಓಕೆ ನನ್ನ ಫಂಕ್ಷನ್ ಏನು ರಿಟರ್ನ್ ಮಾಡ್ತಿಲ್ಲ ಅಂದ್ರೆ ನನ್ನ ಅಂತ ಕೊಡ್ತೀನಿ. ಓಕೆ ನನ್ನ ಅಂತ ಕೊಡ್ತೀನಿ. ಇನ್ ಕೇಸ್ ನನ್ನ ಹತ್ರ ರಿಟರ್ನ್ ಮಾಡ್ತಿದ್ರೆ ನಾನು ಏನ್ ಮಾಡ್ತೀನಿ, ರಿಸಲ್ಟ್ ಅಂತ ಬರ್ತು ಸಮ್ ಆಫ್ ಫಸ್ಟ್ ಟೈಮ್ ಸೆಕೆಂಡ್ ನಂಬರ್. ಸೊ ಈ ತರ ಪ್ರತಿ ಫಂಕ್ಷನ್ ಮೇಲೆ ನಾವು ಬರಿತೀವಿ. ಅವಾಗ ಏನಾಗುತ್ತೆ ಅಂದ್ರೆ ಬೇಸಿಕಲಿ ಯಾರಾದ್ರೂ ಬಂದು ನಂದು ಆಡ್ ಫಂಕ್ಷನ್ ನೋಡಿದ್ರು, ಬರೀ ಎ ಬಿ ಏನಕ್ಕೆ, ನಮ್ದು ಸಿಂಪಲ್ ಎ ಪ್ಲಸ್ ಬಿ ಇದೆ ಗೊತ್ತಾಯ್ತು ನಂಗೆ. ನಾವು ತುಂಬಾ ದೊಡ್ಡ ಫಂಕ್ಷನ್, ಇವೆಲ್ಲ ಎಕ್ಸಾಂಪಲ್ ಇಲ್ಲೇ ನಾನು ಏನ್ ತಗೊಳ್ತಿದ್ದೀನಿ ಅಂತ ತಿಳ್ಕೊಳ್ಳಿ. ಓಕೆನಾ, ಎಷ್ಟು ಸಲ ಪ್ಲೇ ಮಾಡ್ಬೇಕು ಅಂತ ತಗೊಳ್ತಿದ್ದೀನಿ, ಈ ತರ ಫಂಕ್ಷನ್ ಬರ್ತಿದ್ದೀನಿ. ಬಟ್ ನಂಗೆ ಗೊತ್ತಿಲ್ಲ ಅಲ್ಲ ಇದು ಎನ್ ಏನು ಕೊಟ್ಟಿದ್ಯಾ, ಎಷ್ಟು ಸಲ ಆಡ್ಲೆ ಅಂತ ಕೊಟ್ಟಿದೀವಾ, ಅಥವಾ ನಂದು ರಾಕ್ ಪೇಪರ್ ಸೀಸರ್ಗೆ ನಂಬರ್ ಕೇಳಿದೀನಾ, ಕನ್ಫ್ಯೂಸ್ ಆಗುತ್ತಲ್ವಾ. ಸೊ ಅದಕ್ಕೋಸ್ಕರ ಇದೊಂಥರ ಸ್ಟ್ಯಾಂಡರ್ಡ್. ನಾವು ಫಂಕ್ಷನ್ ಬರ್ದಾಗ ಇಷ್ಟು ಬರ್ದ್ರೆ, ಇವಾಗ ಈ ಫಂಕ್ಷನ್ ಬಂದೆ ಅಂದ್ರೆ ಏನಾಗುತ್ತೆ, ಇಲ್ಲಿ ಬರುತ್ತೆ ಆಡ್ ಇದೆ ಪ್ಯಾರಾಮೀಟರ್, ಇದು ಫಸ್ಟ್ ನಂಬರು ಸೆಕೆಂಡ್ ನಂಬರು, ನಂಗೆ ರಿಸಲ್ಟ್ ಸಮ್ ಬರುತ್ತೆ ಈ ತರ. ಓಕೆನಾ, ಸೊ ಇದನ್ನ ಟ್ರೈ ಮಾಡಿ. ಓಕೆ, ಸೊ ಇದು ಒಂದು ನಿಮ್ಗೆ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಬೇಕು, ಒಳ್ಳೇದು. ಆಮೇಲೆ ಇನ್ನೊಂದೇನಂದ್ರೆ ಕೆಲವೊಂದ್ಸರ್ತಿ ಏನಾಗುತ್ತೆ, ಇಲ್ಲೇ ನೋಡಿ ಇಫ್ ಇಂಟ್, ಇಲ್ಲೆಲ್ಲ ಇಂಟ್ ನಮ್ ತಗೊಂಡಿದೀನಿ, ಎಲ್ಸು ಫಾರ್ ಲೂಪು ಇಫ್ ಲೂಪು ಇದೆಲ್ಲ ಈ ತರ ತಗೊಂಡಿದೀನಿ. ಓಕೆ, ಸೊ ಇಲ್ಲಿ ಏನ್ ಮಾಡ್ತೀವಿ, ಇಲ್ಲೇ ಬರ್ದ್ ಬಿಡ್ತೀವಿ. ಇಫ್ ನಮ್ಗೆ ಗೊತ್ತಾಗಿದೆ ಇನ್ಪುಟ್ ಈಸ್ ಫಾಲ್ಸ್ ಅಂತ ಬರುತ್ತೆ. ಫಾಲ್ಸ್ ಬದಲು ಏನ್ ಮಾಡಿದ್ವಿ ನಾವಿಲ್ಲಿ, ಹೌ ಮೆನಿ ಸೀರೀಸ್ ಯು ವಾಂಟ್ ಟು ಪ್ಲೇ ಇನ್ ದಿಸ್ ಗೇಮ್. ಓಕೆ, ಇಫ್ ಇನ್ಪುಟ್ ಈಸ್ ನಾಟ್ ಕರೆಕ್ಟ್, ನನ್ ಕರೆಕ್ಟ್ ತಪ್ಪಿದ್ರೆ ಅಲ್ವಾ, ಇಫ್ ಇನ್ಪುಟ್ ಇಸ್ ನಾಟ್ ಕರೆಕ್ಟ್ ಇದು ಬರ್ತಿದೆ. ಇಲ್ಲಿ ಎಲ್ಸ್ ಏನ್ ಬರೆಯೋದು ಬೇಡ.